ಹಾಯ್ ಎಲ್ಲರಿಗೂ ನಮಸ್ತೆ. ಫುಡ್ ಪ್ಯಾರಡೈಸ್ ಚಾನಲಲ್ಲಿ ಇವತ್ತು ಚಿಕನ್ ಸುಕ್ಕನ ಮಾಡ್ತಾಯಿದ್ದೀವಿ. ಮೊದಲಿಗೆ ಚಿಕನನ್ನು ಚೆನ್ನಾಗಿ ತೊಳೆದು ಅದಕ್ಕೆ 2 ಚಮಚ ಉಪ್ಪು ಮತ್ತು 1 ಚಮಚ ಅರಿಶಿಣವನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹೊತ್ತು ಇದನ್ನು ಮಿಕ್ಸ್ ಮಾಡಬೇಕು. ನಂತರ ಸುಕ್ಕ ಪೌಡ್ರ್ ಮಾಡಲಿಕ್ಕೆ ಬಾಣಲೆಗೆ ಸ್ವಲ್ಪ ಒಣಮೆಣಸು ಹಾಕಿ ಹಾಗೆ ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡಬೇಕು. ಒಣಮೆಣಸು ಹಾಗೆ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಅದನ್ನು ಸೈಡಿಗೆ ಇಟ್ಟು ಬಾಣಲೆಗೆ ಮತ್ತೆ ಗರಂ ಮಸಾಲ ಐಟಮ್, ಸ್ವಲ್ಪ ಮೆಂತ್ಯ, ಸ್ವಲ್ಪ ಜೀರಿಗೆ ಹಾಕಿ ಹಾಗೆ ಸ್ವಲ್ಪ ಕೊತ್ತಂಬರಿನ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಕಾಳು ಮೆಣಸನ್ನು ಹಾಕಿಬಿಟ್ಟು ಮತ್ತು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಹಾಗೆ ಫ್ರೈ ಮಾಡಿದ ಎಲ್ಲ ಐಟಮನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡಿಕೊಳ್ಬೇಕು. ನಂತರ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಈರುಳ್ಳಿನ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ಗೆ ಬರೋವರೆಗೂ ಫ್ರೈ ಮಾಡಿಕೊಳ್ಬೇಕು. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದೆ. ನಂತರ ಇದಕ್ಕೆ ಮೊದಲೇ ತೊಳೆದು ಉಪ್ಪು ಅರಿಶಿಣ ಹಾಕಿದಂಥ ಚಿಕನ್ನ ಸೇರಿಸ್ತಾ ಇದ್ದೀನಿ. ಹಾಗೆ ಎಣ್ಣೆಯಲ್ಲಿ ಚಿಕನ್ನ ಈರುಳ್ಳಿ ಜೊತೆ ಫ್ರೈ ಮಾಡ್ತಾ ಇರಬೇಕು ಸ್ವಲ್ಪ ಹೊತ್ತು. ನಂತರ 2 ಹಸಿಮೆಣಸನ್ನು ಕೊಯ್ದು ಹಾಕ್ತಿದ್ದೀನಿ. ನಂತರ ಈ ಚಿಕನನ್ನು ಬೇಯಿಸಲಿಕ್ಕೆ ಒಂದು ಕಾಯಿನ ಹಾಗೆ ಸ್ವಲ್ಪ ಕಾಯಿ ಹಾಲನ್ನು ತೆಗೆದಿಟ್ಟಿದ್ದೀನಿ. ಈ ತೆಂಗಿನಕಾಯಿ ಹಾಲನ್ನ ಈ ಚಿಕನ್ಗೆ ಹಾಕಿ ಚಿಕನ್ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು. ಹಾಗೆ ಇದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಸೇರಿಸಿದ್ದೀನಿ. ಚಿಕನ್ ಸ್ವಲ್ಪ ಹೊತ್ತು ಹೀಗೆ ಬೇಯ್ತಾ ಇರಲಿ. ಅಷ್ಟರಲ್ಲಿ ಸ್ವಲ್ಪ ಕಾಯಿನ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಫಸ್ಟು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕಿ ಬಿಸಿ ಮಾಡಿಕೊಳ್ಬೇಕು. ಎಣ್ಣೆಗೆ ಹಾಗೆ ಅರಿಶಿಣ ಮತ್ತು ಕಾಯಿನ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಕಾಯಿ ತುರಿನ ಹೀಗೆ ಫ್ರೈ ಮಾಡಿಬಿಟ್ಟು ಅದನ್ನು ಸೈಡಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಈಗ ಚಿಕನ್ ಬೆಂದಿದೆ. ಇದಕ್ಕೆ ನಾವು ಮಾಡಿರೋವಂಥ ಪೌಡ್ರನ್ನ, ಚಿಕನ್ ಸುಕ್ಕದ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ನಮಗೆ ಎಷ್ಟು ಪೌಡ್ರ್ ಬೇಕೋ ಅಷ್ಟು ಪೌಡ್ರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹೊತ್ತು ಹಾಗೆ ಮಗ್ಚಬೇಕಾಯ್ತಾ. ಇವಾಗ ಚೆನ್ನಾಗಿ ಪೌಡ್ರೆಲ್ಲ ಮಿಕ್ಸ್ ಆಗಿದೆ. ಅದಕ್ಕೆ ನಾವು ತುರಿದು ಕಾಯಿನ ಹಾಗೆ ಸ್ವಲ್ಪ ಫ್ರೈ ಮಾಡಿಟ್ಟಿದ್ದೀವಿ, ಅದನ್ನು ಸೇರಿಸ್ತಾ ಇದ್ದೀನಿ. ಚಿಕನ್ ಹಾಗೆ ಡ್ರೈ ಆಗಬೇಕು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸೇರಿಸಿ ಸ್ವಲ್ಪ ಹಾಗೆ ಮಗ್ತಾ ಇರಬೇಕು. ಈಗ ಬಿಸಿ ಬಿಸಿ ಚಿಕನ್ ಸುಕ್ಕ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.